ಇನ್ನು ಇಸ್ರೇಲ್ ಅಮೆರಿಕ ಹೊಡೆತಕ್ಕೆ ಟೆಹರಾನ್ ತತ್ತರ ಆಗೋಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ, ಕಟ್ಟಡಗಳು ಛಿದ್ರ ಆಗೋಗಿದೆ, ಧ್ವಂಸ ಆಗ್ತಾ ಇದೆ. ವಸತಿ ಪ್ರದೇಶಗಳನ್ನೇ ಸರ್ವನಾಶ ಮಾಡ್ತಾ ಇದೆ ಇಸ್ರೇಲ್ ಕೂಡ. ಇಸ್ರೇಲ್ ವಸತಿ ಪ್ರದೇಶಗಳನ್ನ, ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿದೆ. ಈಗ ಇಸ್ರೇಲ್ ಅಮೆರಿಕ ಹೊಡೆತಕ್ಕೆ ಟೆಹರಾನ್ ಕೂಡ ತತ್ತರಿಸಿ ಹೋಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ ಕಾರಣ ಕಟ್ಟಡಗಳು ಛಿದ್ರ ಆಗೋಗಿದೆ. ವಸತಿ ಪ್ರದೇಶಗಳು, ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಇಸ್ರೇಲ್ ಕೂಡ. ಹಾಗಾಗಿ ವಸತಿ ಪ್ರದೇಶಗಳನ್ನ ಸರ್ವನಾಶ ಮಾಡಿರುವಂತದ್ದು ಇಸ್ರೇಲ್. ಇಸ್ರೇಲ್ ಹಾಗೂ ಅಮೆರಿಕ ಹೊಡೆತಕ್ಕೆ ಟೆಹರಾನ್ ತತ್ತರಿಸಿ ಹೋಗಿದೆ. ಇಲ್ಲಿನ ಜನವು ಕೂಡ ತತ್ತರಿಸಿ ಹೋಗಿದ್ದಾರೆ. ಇಸ್ರೇಲ್ ಏರ್ ಸ್ಟ್ರೈಕ್ಗೆ ಕಟ್ಟಡಗಳು ಛಿದ್ರ ಎಲ್ಲವೂ ಕೂಡ ಧ್ವಂಸ ಆಗೋಗಿದೆ. ವಸತಿ ಪ್ರದೇಶಗಳನ್ನ, ಜನವಸತಿ ಪ್ರದೇಶಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ. ಆರಂಭದಿಂದಲೂ ಕೂಡ, ಯಾವಾಗ ಯುದ್ಧ ಆರಂಭ ಆಯಿತೋ ಆವಾಗಿಂದಲೂ ಕೂಡ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡೋದು ಇಸ್ರೇಲ್. ಸ್ಕೂಲ್ಗಳ ಮೇಲೆ ಅಥವಾ ಬೇರೆ ಬೇರೆ ಕಚೇರಿಗಳ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ, ತೈಲ ಘಟಕಗಳ ಮೇಲೆ, ಹೀಗೆ ಇಂತಹದ್ದೇ ಭಾಗಗಳನ್ನ ಟಾರ್ಗೆಟ್ ಮಾಡಿ ಇದೀಗ ಇಸ್ರೇಲ್ ಕೂಡ ದಾಳಿಯನ್ನ ಮುಂದುವರಿಸ್ತಾ ಇದೆ. ಇದೀಗ ಮತ್ತೊಮ್ಮೆ ವಸತಿ ಪ್ರದೇಶಗಳನ್ನ ಸರ್ವನಾಶ ಮಾಡ್ತಾ ಇದೆ. ಟೆಹರಾನ್ನ ದೃಶ್ಯಗಳನ್ನ ನಾವು ಗಮನಿಸಬಹುದು. ಇದು ಟೆಹರಾನ್ನ ದೃಶ್ಯ. ಮತ್ತೊಮ್ಮೆ ದಾಳಿಯನ್ನ ಮಾಡಿರುವಂಥದ್ದು ಇಸ್ರೇಲ್. ಹಾಗಾಗಿ ಟೆಹರಾನ್ ತತ್ತರಿಸಿ ಹೋಗ್ತಾ ಇದೆ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯಿಂದ. ವಸತಿ ಪ್ರದೇಶಗಳು ಹಾಗೂ ಜನವಸತಿ ಪ್ರದೇಶಗಳನ್ನ ಈಗ ಇಸ್ರೇಲ್ ಹಾಗೂ ಅಮೆರಿಕ ಟಾರ್ಗೆಟ್ ಮಾಡುವ ಮೂಲಕ ಎಲ್ಲವೂ ಕೂಡ ಧ್ವಂಸ ಮಾಡ್ತಾ ಇದೆ.